ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವಾಗ ಈ ವೃಷಭ ರಾಶಿಯವರ ಬಗ್ಗೆ ನಾವು ಏನೆಲ್ಲ ಶುಭ ಫಲಗಳು ಅಂತ ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಜೀವನದಲ್ಲಿ ಒಂದು ಪ್ರೇರಣೆ ಎನ್ನುವುದು ಬಂದು ಹೋಗುವ ಒಂದು ಅಲೆಯಂತೆ. ಆದರೆ ಯಾರು ತಮ್ಮ ಜೀವನದಲ್ಲಿ ಕಟ್ಟುನಿಟ್ಟಾದ ಶಿಸ್ತು ಮತ್ತು ನಿರಂತರ ಪ್ರಯತ್ನವನ್ನ ರೂಢಿಸಿಕೊಳ್ತಾರೋ ಅವರು ಮಾತ್ರ ಯಶಸ್ಸಿನ ಶಿಖರವನ್ನ ಏರಲು ಸಾಧ್ಯ. ಪ್ರೇರಣೆ ನಿಮಗೆ ದಾರಿಯನ್ನ ತೋರಿಸಿದರೆ ಶಿಸ್ತು ನಿಮ್ಮನ್ನ ಗುರಿಯತ್ತ ನಡೆಸುತ್ತೆ. ಈ ಆಗಸ್ಟ್ 2026 ಈ ತಿಂಗಳು ವೃಷಭ ರಾಶಿಯ ಜಾತಕದವರಿಗೆ ಅತ್ಯಂತ ಮಹತ್ವದ ತಿಂಗಳಾಗಿದೆ. ನವಗ್ರಹಗಳ ಚಾಲನೆ ಮತ್ತು ಅವುಗಳ ಒಂದು ಸ್ಥಾನ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಪ್ರಭಾವ ಬೀರಲಿವೆ ಎಂಬುದನ್ನು ಸಂಪೂರ್ಣವಾಗಿ ಆಳವಾಗಿ ಈ ಭವಿಷ್ಯದಲ್ಲಿ ವಿಶ್ಲೇಷಿಸಲಾಗಿದೆ. ನಿಮ್ಮ ಆರೋಗ್ಯ, ಶಿಕ್ಷಣ, ಪ್ರೇಮ ಜೀವನ, ವೈವಾಹಿಕ ಬದುಕು, ಅದೃಷ್ಟ ಹಾಗೂ ಉದ್ಯೋಗ ವ್ಯವಹಾರಗಳ ರಂಗದಲ್ಲಿ ಆಗಲಿರುವ ಮಹತ್ತರ ಬದಲಾವಣೆಗಳು ಮತ್ತು ಅದಕ್ಕೆ ಮಾಡಬೇಕಾದ ದಿವ್ಯ ಉಪಾಯಗಳ ವಿವರ ನೋಡೋಣ. ಆಗಸ್ಟ್ ತಿಂಗಳಿನಲ್ಲಿ ಬ್ರಹ್ಮಾಂಡದಲ್ಲಿ ದೊಡ್ಡ ಮಟ್ಟದ ಗ್ರಹಗಳ ಪಲ್ಲಟವಾಗುತ್ತಿದ್ದು ಅದು ವೃಷಭ ರಾಶಿಯವರ ದೈನಂದಿನ ಮತ್ತು ವೃತ್ತಿಪರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಮುಖ್ಯವಾಗಿ 3 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ಈ ಆಗಸ್ಟ್ 3, 2026 ಮಂಗಳ ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸಿ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ. ಆಗಸ್ಟ್ 5 ಬುಧ ಗ್ರಹವು ಕರ್ಕಾಟಕ ರಾಶಿಗೆ ಪಲ್ಲಟಗೊಳ್ಳಲಿದ್ದಾನೆ. ಆಗಸ್ಟ್ 17 ಸೂರ್ಯ ದೇವನು ತನ್ನ ಸ್ವಕ್ಷೇತ್ರವಾದ ಸಿಂಹ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈ ಗ್ರಹಗಳ ಸಂಚಾರವು ನಿಮ್ಮ ರಾಶಿಯ ವಿವಿಧ ಭಾವಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ಹಂತ ಹಂತವಾಗಿ ನೋಡೋಣ. ಜಾತಕದಲ್ಲಿ ಪ್ರಥಮ ಭಾವ ಅಥವಾ ಲಗ್ನಸ್ಥಾನ ಎನ್ನುವುದು ನಮ್ಮ ಸ್ವಭಾವ, ರೋಗ ನಿರೋಧಕ ಶಕ್ತಿ ಮತ್ತು ನಾವು ಎಷ್ಟು ಕ್ರಿಯಾಶೀಲರಾಗಿದ್ದೇವೆ ಎಂಬುದನ್ನು ನಿರ್ಧಾರ ಮಾಡುತ್ತೆ. ಈ ವೃಷಭ ರಾಶಿಯ ರಾಶ್ಯಾಧಿಪತಿ ಶುಕ್ರ ಗ್ರಹ. ಈ ತಿಂಗಳು ಶುಕ್ರನು ನಿಮ್ಮ ಜಾತಕದ ಪಂಚಮ ಭಾವದಲ್ಲಿ 5ನೇ ಮನೆ ಸ್ಥಿರವಾಗಿ ವಿರಾಜಮಾನನಾಗಿದ್ದಾನೆ. ಆದರೆ ಆಗಸ್ಟ್ 5ರಂದು ಬುಧನು 3ನೇ ಮನೆಗೆ ಪ್ರವೇಶಿಸುವುದರಿಂದ ಮತ್ತು ಶನಿ ಗ್ರಹದ ದೃಷ್ಟಿ ಪಂಚಮ ಭಾವದ ಮೇಲೆ ಇರುವುದರಿಂದ ಆರೋಗ್ಯದಲ್ಲಿ ಕೆಲವು ಏರುಪೇರುಗಳು ಕಂಡುಬರಬಹುದು. ಈ ಜೀರ್ಣಕ್ರಿಯೆಯ ಒಂದಷ್ಟು ಸಮಸ್ಯೆಗಳು, ಈ ಶನಿಯ ದೃಷ್ಟಿ 5ನೇ ಮನೆಯ ಮೇಲೆ ಇರುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು, ಅಜೀರ್ಣ ಅಥವಾ ಮಲಬದ್ಧತೆ ಕಾಡಬಹುದು. ಆಹಾರದ ಬಗ್ಗೆ ಎಚ್ಚರವನ್ನು ವಹಿಸಿ. ಬುಧನ ಸ್ಥಾನ ಬದಲಾವಣೆಯಿಂದಾಗಿ ಹೊರಗಿನ ಆಹಾರದ ಸೇವನೆ ಅಥವಾ ಅತಿಯಾದ ಎಣ್ಣೆಯುಕ್ತ ಪದಾರ್ಥಗಳ ಸೇವನೆಯಿಂದ ಈ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಇದೆ. ನರಗಳ ದೌರ್ಬಲ್ಯ. ಸ್ವಲ್ಪ ಮಟ್ಟಿಗೆ ನರಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳು ಕಾಣಿಸಿಕೊಳ್ಳಬಹುದು. ಈ ತಿಂಗಳು ನಿಮ್ಮ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಲಿ. ಅತಿಯಾದ ಮಸಾಲೆ ಮತ್ತು ಎಣ್ಣೆಯ ಪದಾರ್ಥಗಳನ್ನು ತ್ಯಜಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ. ಇದು ಯಾವುದೇ ದೊಡ್ಡ ಕಾಯಿಲೆಯ ಮುನ್ಸೂಚನೆಯಲ್ಲದಿದ್ದರೂ ಮುನ್ನೆಚ್ಚರಿಕೆಯ ಅತ್ಯಗತ್ಯ. ವಿದ್ಯಾರ್ಥಿಗಳಿಗೆ ಜಾತಕದಲ್ಲಿ 5ನೇ ಮನೆ ಅಂದರೆ ಪಂಚಮ ಭಾವ ಅತ್ಯಂತ ಪ್ರಮುಖವಾದದ್ದು. ಈ ಭಾವವೇ ನಿಮ್ಮ ಜ್ಞಾನ, ಗ್ರಹಣ ಶಕ್ತಿ ಮತ್ತು ಶಿಕ್ಷಣದ ದಿಕ್ಕನ್ನು ನಿರ್ಧರಿಸುತ್ತೆ. ವೃಷಭ ರಾಶಿಯ ಜಾತಕದ ಪ್ರಕಾರ 5ನೇ ಮನೆಯ ಅಧಿಪತಿ ಬಂದು ಬುಧ ಗ್ರಹ. ಈ ತಿಂಗಳು ಬುಧನು ನಿಮ್ಮ ಜಾತಕದ ತೃತೀಯ ಭಾವಕ್ಕೆ ಅಂದರೆ 3ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಅದೇ ಸಮಯದಲ್ಲಿ ರಾಶ್ಯಾಧಿಪತಿಯಾದ ಶುಕ್ರನು 5ನೇ ಮನೆಯಲ್ಲಿ ಬಂದು ಕುಳಿತಿದ್ದಾನೆ. ಗ್ರಹಗಳ ಈ ಒಂದು ವಿಶಿಷ್ಟ ಜೋಡಣೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಮಿಶ್ರ ಪ್ರಭಾವವನ್ನು ಬೀರುತ್ತೆ. ಮನಸ್ಸಿನ ಏಕಾಗ್ರತೆ ಮತ್ತು ಆಸಕ್ತಿ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನೇ ವಿದ್ಯಾಸ್ಥಾನದಲ್ಲಿ ಇರುವುದರಿಂದ ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ಮೂಡುತ್ತೆ. ಕಲಿಬೇಕು, ಸಾಧಿಸಬೇಕು ಎಂಬ ಹಂಬಲ ನಿಮ್ಮಲ್ಲಿ ಜಾಗೃತವಾಗಿರುತ್ತೆ. ಪರೀಕ್ಷೆಗಳಿಗೆ ಸಿದ್ಧರಾಗಲು ಇದು ಉತ್ತಮ ಸಮಯ. ಮನಸ್ಸು ವಿಚಲಿತಗೊಳ್ಳುವ ಒಂದಷ್ಟು ಸಾಧ್ಯತೆ. ಶುಕ್ರನು ಮೂಲತಃ ಈ ಭೋಗ ವಿಲಾಸಿ ಜೀವನ, ಕಲೆ, ಪ್ರೇಮ ಮತ್ತು ಮನರಂಜನೆಯ ಕಾರಕ ಗ್ರಹ.
ಶುಕ್ರನು ಪಂಚಮ ಭಾವದಲ್ಲಿದ್ದಾಗ ಮತ್ತು ಬುಧನು 3ನೇ ಮನೆಯಲ್ಲಿದ್ದಾಗ ವಿದ್ಯಾರ್ಥಿಗಳ ಗಮನ ಸುಲಭವಾಗಿ ಬೇರೆಡೆಗೆ ಹರಿಯುತ್ತೆ. ಈ ಓದಿನ ಮಧ್ಯೆ ಮೊಬೈಲು, ಈ ಗೇಮಿಂಗು, ಸಾಮಾಜಿಕ ಜಾಲತಾಣಗಳ ಬಳಕೆ, ಸ್ನೇಹಿತರೊಂದಿಗೆ ಅತಿಯಾದ ಸುತ್ತಾಟ ಅಥವಾ ಈ ಪ್ರೇಮದ ವಿಚಾರದಲ್ಲಿ ಸಮಯ ವ್ಯರ್ಥವಾಗುವ ಸಾಧ್ಯತೆ ದಟ್ಟವಾಗಿರುತ್ತೆ. ಈ ಪ್ರವಾಸದ ಒಂದಷ್ಟು ಆಕರ್ಷಣೆ ಬುಧನು ತೃತೀಯ ಭಾವದಲ್ಲಿ ಇರುವುದರಿಂದ ಸಣ್ಣ ಸಣ್ಣ ಪ್ರಯಾಣ ಅಥವಾ ಈ ಒಂದು ಟ್ರಾವೆಲಿಂಗ್ ಮಾಡಲು ಮನಸ್ಸು ಹಂಬಲಿಸುತ್ತಿದೆ. ಇದು ನಿಮ್ಮ ಓದಿನ ವೇಳಾಪಟ್ಟಿಗೆ ಅಡ್ಡಿಪಡಿಸಬಹುದು. ವಿದ್ಯಾರ್ಥಿಗಳು ಈ ತಿಂಗಳು ತಮ್ಮ ಇಂದ್ರಿಯಗಳ ಮೇಲೆ ಮತ್ತು ಸಮಯದ ನಿರ್ವಹಣೆಯ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಸಾಧಿಸಬೇಕು. ಮನರಂಜನೆಗೆ ಈ ಕರಾರುವಕ್ಕಾದ ಸಮಯವನ್ನು ನಿಗದಿಪಡಿಸಿ ಉಳಿದ ಅಮೂಲ್ಯ ಸಮಯವನ್ನು ಸಂಪೂರ್ಣವಾಗಿ ನಿಮ್ಮ ಈ ಪಠ್ಯ ಪುಸ್ತಕದತ್ತ ಗಮನ ಹರಿಸಲು ಮೀಸಲಿಡಿ. ವೃಷಭ ರಾಶಿಯವರ ಜೀವನ ಅಂದರೆ ಪ್ರೇಮ ಜೀವನದ ವಿಚಾರಕ್ಕೆ ನಾವು ಬಂದರೆ ಆಗಸ್ಟ್ ತಿಂಗಳು ಅತ್ಯಂತ ರೋಮಾಂಚನಕಾರಿ ಮತ್ತು ಸುಂದರವಾದ ಕ್ಷಣಗಳನ್ನು ಹೊತ್ತು ತರುತ್ತೆ. ಜಾತಕದಲ್ಲಿ ಪ್ರೀತಿ ಮತ್ತು ಸಂಬಂಧಗಳನ್ನು ನಿಯಂತ್ರಿಸುವ ಈ ಪಂಚಮ ಭಾವದಲ್ಲಿ ಸ್ವತಃ ಪ್ರೇಮದ ಕಾರಕನಾದ ಶುಕ್ರ ಗ್ರಹನೇ ಬಂದು ಕುಳಿತಿದ್ದಾನೆ. ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತೆ. ಸಂಬಂಧದಲ್ಲಿ ಗಾಢತೆ ಇರಬೇಕು. ಪ್ರೇಮಿಗಳ ನಡುವೆ ಪರಸ್ಪರ ಆಕರ್ಷಣೆ ಮತ್ತು ಪ್ರೀತಿ ಹೆಚ್ಚಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ಸಿಗುತ್ತೆ. ಒಂಟಿಯಾಗಿರುವ ವೃಷಭ ರಾಶಿಯವರಿಗೆ ಈ ತಿಂಗಳು ಹೊಸ ಪ್ರೇಮದ ಪ್ರಸ್ತಾಪಗಳು ಬರುವ ಅಥವಾ ಮನಸ್ಸಿಗೆ ಒಪ್ಪುವ ಸಂಗಾತಿ ಸಿಗುವ ಯೋಗವಿದೆ. 5ನೇ ಮನೆಯ ಅಧಿಪತಿಯಾದ ಬುಧನು ಕಾಮಭಾವವಾದ ತೃತೀಯ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಂಬಂಧದಲ್ಲಿ ಕೇವಲ ಭಾವನಾತ್ಮಕ ಬಂಧ ಮಾತ್ರವಲ್ಲದೆ ಪರಸ್ಪರ ದೈಹಿಕ ಮತ್ತು ರೊಮ್ಯಾಂಟಿಕ್ ಆಕರ್ಷಣೆಯು ತೀವ್ರವಾಗಿರುತ್ತೆ. ಶನಿ ಗ್ರಹದ ದೃಷ್ಟಿ 5ನೇ ಮನೆಯ ಮೇಲೆ ಇರುವುದರಿಂದ ಮತ್ತು ತಿಂಗಳ ಆರಂಭದಲ್ಲಿ ಮಂಗಳನು ಪ್ರಥಮ ಭಾವದಲ್ಲಿದ್ದು ನಂತರ ಸ್ಥಾನ ಬದಲಿಸುವುದರಿಂದ ಸಣ್ಣ ಪುಟ್ಟ ಈ ಒಂದು ಜಿಗುಟುತನ ಅಥವಾ ಹಠದ ಸ್ವಭಾವ ನಿಮ್ಮಲ್ಲಿ ತಲೆದೂರಬಹುದು. ನನ್ನ ಮಾತೆ ಅಂತಿಮ ಎನ್ನುವ ಅಹಂಕಾರ ಪ್ರೀತಿಯ ಮಧ್ಯೆ ಬರದಂತೆ ನೋಡಿಕೊಳ್ಳಿ. ಸಂಗಾತಿಯ ಇಷ್ಟನಿಷ್ಟಗಳಿಗೆ ಗೌರವ ಕೊಡುವುದು ಇಲ್ಲಿ ಮುಖ್ಯ. ದಾಂಪತ್ಯ ಜೀವನದ ಯಶಸ್ಸನ್ನು ಜಾತಕದ ಸಪ್ತಮ ಭಾವದಿಂದ 7ನೇ ಮನೆಗೆ ಗುರುತಿಸಲಾಗುತ್ತೆ. ವೃಷಭ ರಾಶಿಯವರಿಗೆ ಸಪ್ತಮ ಭಾವದ ಅಧಿಪತಿ ಮಂಗಳ ಗ್ರಹ. ಆಗಸ್ಟ್ 3ರವರೆಗೆ ಮಂಗಳನು ನಿಮ್ಮ ಪ್ರಥಮ ಭಾವದಲ್ಲಿದ್ದು ಸಪ್ತಮ ಸ್ಥಾನದಲ್ಲಿ ನೇರವಾಗಿ ವೀಕ್ಷಿಸುತ್ತಾನೆ. ತದನಂತರ ಮಂಗಳನು ಧನಸ್ಥಾನವಾದ ದ್ವಿತೀಯ ಭಾವಕ್ಕೆ 2ನೇ ಮನೆಗೆ ಪ್ರವೇಶಿಸುತ್ತಾನೆ. ಈ ಗ್ರಹ ಸ್ಥಿತಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಪ್ರಮುಖ ತಿರುವುಗಳನ್ನು ತರುತ್ತೆ. ಸಂಗಾತಿಯಿಂದ ಆರ್ಥಿಕ ಲಾಭ. ಸಪ್ತಮೇಶನಾದ ಮಂಗಳನು ಧನಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಜೀವನ ಸಂಗಾತಿಯ ಸಲಹೆ, ಮಾರ್ಗದರ್ಶನ ಅಥವಾ ಅವರ ಅದೃಷ್ಟದಿಂದ ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭ ಉಂಟಾಗುವ ಸಾಧ್ಯತೆ ಇದೆ. ಸಂಗಾತಿಯ ಹೆಸರಿನಲ್ಲಿ ಮೂಡುವ ಹೂಡಿಕೆಗಳು ಅಥವಾ ವ್ಯವಹಾರಗಳು ಕೈ ಹಿಡಿಯಲಿವೆ. ಗೌರವ ಮತ್ತು ಗಮನ ನೀಡಿ. ನಿಮ್ಮ ಸಂಗಾತಿಗೆ ಈ ತಿಂಗಳು ಹೆಚ್ಚಿನ ಆದ್ಯತೆಯನ್ನು ನೀಡಿ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರು ನೀಡುವ ಕೌಟುಂಬಿಕ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಈ ತಿಂಗಳು ಅವರ ಗುರುಬಲ ಅಂದರೆ ಗ್ರಹಬಲ ನಿಮಗೆ ಪೂರಕವಾಗುತ್ತೆ. ಮಂಗಳನು 2ನೇ ಮನೆಯಾದ ವಾಕ್ ಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಮಾತಿನಲ್ಲಿ ಕಠೋರತೆ ಅಥವಾ ಅತಿಯಾದ ನೇರ ನುಡಿ ಎದ್ದು ಕಾಣಬಹುದು. ಕೋಪದ ಕೈಗೆ ಬುದ್ಧಿ ಕೊಟ್ಟು ಸಂಗಾತಿ ಅಥವಾ ಕುಟುಂಬದ ಸದಸ್ಯರ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿ ಆಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಮುಂಚಿತವಾಗಿಯೇ ಮೌನ ಕಾಯ್ದುಕೊಳ್ಳುವುದು ಜಾಣತನ. ನಿಮ್ಮ ಕಟು ಮಾತುಗಳು ಕೌಟುಂಬಿಕ ಶಾಂತಿಯನ್ನು ಕದಡದಂತೆ ಎಚ್ಚರ ವಹಿಸಿ. ವೃಷಭ ರಾಶಿಯವರ ಜಾತಕದಲ್ಲಿ ಈ ಆಗಸ್ಟ್ ತಿಂಗಳು ಅತ್ಯಂತ ಅದ್ಭುತವಾದ ಮತ್ತು ಸುವರ್ಣಾವಕಾಶಗಳನ್ನು ತರಬಲ್ಲ ಅವಧಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಜಾತಕದ 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಮತ್ತು 10ನೇ ಮನೆ ಕರ್ಮ ಅಥವಾ ವೃತ್ತಿಸ್ಥಾನ ಎರಡಕ್ಕೂ ಅಧಿಪತಿಯಾಗಿರುವ ಶನಿ ಮಹಾತ್ಮನು ನಿಮ್ಮ ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ವೀಕ್ಷಿಸುತ್ತಿದ್ದಾನೆ. ಜುಲೈ 27ರಂದು ಶನಿಯು ವಕ್ರೀ ಚಲನೆಯನ್ನು ಆರಂಭಿಸಿದ್ದು ಈ ತಿಂಗಳು ಪೂರ್ತಿ ವಕ್ರಿಯಾಗಿಯೇ ಮುಂದುವರಿಯಲಿದ್ದಾನೆ. ಈ ಅಪರೂಪದ ಗ್ರಹಗಳ ಜೋಡಣೆಯು ನಿಮ್ಮ ವೃತ್ತಿ ಬದುಕಿನಲ್ಲಿ ಈ ಮಹತ್ವದ ಬದಲಾವಣೆಗಳನ್ನು ತರುತ್ತೆ. ಶನಿಯು ಲಾಭಸ್ಥಾನದಲ್ಲಿದ್ದು ವಕ್ರಿಯಾಗಿರುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ದುಪ್ಪಟ್ಟವಾಗುತ್ತೆ.
ಹಳೆಯ ಸಾಂಪ್ರದಾಯಿಕ ಶೈಲಿಯ ಕೆಲಸದಿಂದ ಹೊರಬಂದು ವೃತ್ತಿ ಜೀವನದಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಬೇಕು, ಹೊಸ ಆಯಾಮವನ್ನು ಸೃಷ್ಟಿಸಬೇಕು ಎಂಬ ಹಂಬಲ ತೀವ್ರವಾಗುತ್ತೆ. ಈ ಹೊಸ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಅಥವಾ ಉದ್ಯೋಗ ಬದಲಾವಣೆಗೆ ಧೈರ್ಯದಿಂದ ರಿಸ್ಕನ್ನು ತೆಗೆದುಕೊಳ್ಳಲು ಇದು ಸಕಾಲ. ಜಾತಕದಲ್ಲಿ ದೇವಗುರು ಬೃಹಸ್ಪತಿಯು ಉಚ್ಚಸ್ಥಾನದಲ್ಲಿದ್ದು ತನ್ನ 7ನೇ ದಿವ್ಯ ದೃಷ್ಟಿಯಿಂದ ನಿಮ್ಮ ಭಾಗ್ಯಸ್ಥಾನವನ್ನು ಮತ್ತು ಭಾಗ್ಯಾಧಿಪತಿಯಾದ ಶನಿಯನ್ನು ನೇರವಾಗಿ ವೀಕ್ಷಿಸುತ್ತಿದ್ದಾನೆ. ಗುರುವಿನ ಈ ಕೃಪೆಯಿಂದಾಗಿ ನಿಮ್ಮ ಅದೃಷ್ಟವು ಅತ್ಯಂತ ಪ್ರಬಲವಾಗಿರುತ್ತೆ. ನೀವು ಕೈಗೊಳ್ಳುವ ಕಠಿಣ ನಿರ್ಧಾರಗಳಿಗೂ ದೈವಬಲದ ಬೆಂಬಲ ಸಿಗುತ್ತೆ. ವೃತ್ತಿರಂಗದಲ್ಲಿ ಮಹತ್ತರದ ಬದಲಾವಣೆ. ಕಳೆದ 2025ರ ಮೇ ಜೂನ್ ತಿಂಗಳಿನಿಂದ ಜಾತಕದ 10ನೇ ಮನೆಯಲ್ಲಿ ರಾಹು ಗ್ರಹವು ನೆಲೆಸಿದ್ದಾನೆ. ರಾಹು ಎಂದರೆ ಬದಲಾವಣೆಯ ಕಾರಕ. ವೃತ್ತಿರಂಗದಲ್ಲಿ ರಾಹುವಿನ ಪ್ರಭಾವದಿಂದಾಗಿ ನೀವು ಅತ್ಯಂತ ಚಾಣಾಕ್ಷರಾಗಿ, ತೀಕ್ಷ್ಣ ಬುದ್ಧಿಯವರಾಗಿ ಕೆಲಸ ಮಾಡ್ತಿದ್ರಿ. ನಿಮ್ಮ ಗುರಿಯನ್ನು ತಲುಪಲು ಕೇವಲ ಕಠಿಣ ಪರಿಶ್ರಮವಷ್ಟೇ ನೆಚ್ಚಿಕೊಳ್ಳದೆ ಚತುರತೆಯಿಂದ ಕೂಡಿದ ಈ ಒಂದು ಸ್ಮಾರ್ಟ್ ವರ್ಕ್ ಆಗಿರಬಹುದು ಮಾಡಲು ಪ್ರಯತ್ನಿಸಿದ್ದೀರಿ. ಉದ್ಯೋಗದಲ್ಲಿ ನಿಮ್ಮನ್ನು ಯಾರೂ ಹಿಂದಿಕ್ಕಲು ಸಾಧ್ಯವಾಗದಂತಹ ಅದ್ಭುತ ತಂತ್ರಗಾರಿಕೆ ನಿಮ್ಮದಾಗುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯವರ ವ್ಯಾಪಾರ ಮತ್ತು ವ್ಯವಹಾರದ ರಂಗವು ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತೆ. ಗ್ರಹಗಳ ಸ್ಥಿತಿಯು ತುಂಬ ಕೆಟ್ಟದಾಗಿಲ್ಲದಿದ್ದರೂ ಅತಿಯಾದ ಲಾಭವನ್ನು ತಕ್ಷಣವೇ ನಿರೀಕ್ಷಿಸಲು ಸಾಧ್ಯವಿಲ್ಲ. ಬುಧ ಗ್ರಹವು ತೃತೀಯ ಭಾವಕ್ಕೆ ಬರುವುದರಿಂದ ವ್ಯವಹಾರದ ನಿಮಿತ್ತ ಅತಿಯಾದ ಓಡಾಟ ಅಥವಾ ಸಣ್ಣ ಸಣ್ಣ ಪ್ರಯಾಣಗಳು ಎದುರಾಗಬಹುದು. ಇದು ನಿಮ್ಮ ದೈಹಿಕ ಆಯಾಸವನ್ನು ಹೆಚ್ಚಿಸುವುದಲ್ಲದೆ ನಿರೀಕ್ಷಿತ ಮಟ್ಟದ ಲಾಭವನ್ನು ತರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ವ್ಯವಹಾರದಲ್ಲಿ ಪೈಪೋಟಿ ಹೆಚ್ಚಾಗುವುದರಿಂದ ಸಣ್ಣ ಪ್ರಮಾಣದ ಮಾನಸಿಕ ಒತ್ತಡ ಅಥವಾ ಈ ಸ್ಟ್ರೈಸ್ ಕಾಡಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿರುವವರು ಸಹವರ್ತಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸುವುದು ಒಳಿತು. ಈ ಆಗಸ್ಟ್ ತಿಂಗಳ ದಿವ್ಯ ಪರಿಹಾರಗಳು ಮತ್ತು ಉಪಾಯಗಳು ನೋಡೋಣ. ಈ ತಿಂಗಳ ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಗೊಳಿಸಲು ವೃಷಭ ರಾಶಿಯವರು ಈ ಒಂದು ದಿವ್ಯ ಉಪಾಯಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಈ ಶುಕ್ರನ ಬೀಜ ಮಂತ್ರ. ರಾಶ್ಯಾಧಿಪತಿಯಾದ ಶುಕ್ರನ ಕೃಪೆಗಾಗಿ ಪ್ರತಿದಿನ ಬೆಳಗ್ಗೆ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಬುಧನ ಬೀಜ ಮಂತ್ರ ವಿದ್ಯಾಭ್ಯಾಸ ಮತ್ತು ಬುದ್ಧಿಶಕ್ತಿಯ ವೃದ್ಧಿಗಾಗಿ ಪ್ರತಿದಿನ ಬುಧನ ಈ ಒಂದು ಮಂತ್ರವನ್ನು ಆದಷ್ಟು 108 ಬಾರಿ ಪಠಿಸಿ. ಓಂ ಬ್ರಾಂ ಬ್ರೀಂ ಬ್ರೌಂ ಸ ಬುಧಾಯ ನಮಃ. ಬುಧವಾರದ ವಿಶೇಷ ಸೇವೆ ನಿಮಗೆ ಪ್ರತಿ ಬುಧವಾರದ ದಿನ ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸಿ, ಗೋಸೇವೆ ಅಥವಾ ಈ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೋದಕ ಅಥವಾ ಲಡ್ಡು ನೈವೇದ್ಯವನ್ನು ಅರ್ಪಿಸಿ. ದೈನಂದಿನ ಪ್ರಾರ್ಥನೆ. ಪ್ರತಿದಿನ ಕನಿಷ್ಠ 1 ಬಾರಿಯಾದರೂ ಹನುಮಾನ್ ಚಾಲೀಸವನ್ನು ಭಕ್ತಿಪೂರ್ವಕವಾಗಿ ಪಠಿಸುವುದರಿಂದ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಶಾಶ್ವತವಾಗಿ ದೂರವಾಗುತ್ತೆ. ದೈನಂದಿನ ಜೀವನದ ಯಶಸ್ಸಿನ ಸೂತ್ರ ಮತ್ತು ಮುನ್ನೆಚ್ಚರಿಕೆಗಳು. ಗ್ರಹಗಳ ಸ್ಥಿತಿಯು ನಮಗೆ ದಾರಿಯನ್ನು ತೋರಿಸಿದರೆ ನಮ್ಮ ವಿವೇಚನೆ ಮತ್ತು ನಡವಳಿಕೆಯು ಆ ದಾರಿಯಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಈ ತಿಂಗಳು ವೃಷಭ ರಾಶಿಯವರು ನೆನಪಿಡಬೇಕಾದ ಪ್ರಮುಖ ಸೂತ್ರಗಳೆಂದರೆ ಆತುರದ ನಿರ್ಧಾರಗಳಿಗೆ ಬ್ರೇಕ್ ಹಾಕಿ. 10ನೇ ಮನೆಯಲ್ಲಿರುವ ರಾಹು ನಿಮ್ಮನ್ನು ಅತ್ಯಂತ ಮಹತ್ವಾಕಾಂಕ್ಷಿಯಾಗಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಅತಿಯಾದ ಆತುರ ಅಥವಾ ಈ ಒಂದು ಶಾರ್ಟ್ ಕಟ್ ಹುಡುಕುವ ಚಾಳಿಯನ್ನು ಇದು ತರಬಹುದು. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ವೃತ್ತಿ ಬದಲಾವಣೆಯ ನಿರ್ಧಾರ ತಳೆಯುವ ಮುನ್ನ ಅನುಭವಿಗಳ ಸಲಹೆಯನ್ನು ಪಡೆಯಿರಿ. ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವಿನ ವ್ಯತ್ಯಾಸ. ಶನಿಯು ನಿಮ್ಮ ಭಾಗ್ಯ ಮತ್ತು ಕರ್ಮಸ್ಥಾನದ ಅಧಿಪತಿಯಾಗಿ ಲಾಭಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ. ಇದು ನಿಮಗೆ ಅಖಂಡ ಧೈರ್ಯವನ್ನು ನೀಡುತ್ತೆ. ಆದರೆ ಈ ಧೈರ್ಯವು ಅಹಂಕಾರವಾಗಿ ಬದಲಾಗದಂತೆ ನೋಡಿಕೊಳ್ಳಿ. ವಿಶೇಷವಾಗಿ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸಿ. ಈ ಭಾವನಾತ್ಮಕ ಸಮತೋಲನ ಪ್ರೇಮ ಜೀವನದಲ್ಲಿ ಇರಬೇಕು. ಶುಕ್ರನ ಪ್ರಭಾವದಿಂದ ರೋಮಾಂಚನವಿದ್ದರೂ ಶನಿಯ ದೃಷ್ಟಿ ಇರುವುದರಿಂದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಸಂಗಾತಿಯ ದೃಷ್ಟಿಕೋನದಿಂದಲೂ ಜಗತ್ತನ್ನು ನೋಡಲು ಕಲಿಯಿರಿ. ಒಟ್ಟಾರೆ ನಾವು ನೋಡೋದಾದರೆ ಯೋಗ ಫಲ
ಈ ಆಗಸ್ಟ್ 2026 ಈ ತಿಂಗಳು ವೃಷಭ ರಾಶಿಯವರ ಪಾಲಿಗೆ ಬದಲಾವಣೆ ಮತ್ತು ಸಾಹಸದ ಸಂಕೇತ. ನವಗ್ರಹಗಳ ಚಲನೆಯು ನಿಮ್ಮನ್ನ ಸೋಮಾರಿತನದಿಂದ ಹೊರತಂದು ಕರ್ಮಪಥದಲ್ಲಿ ಸಾಗಲು ಪ್ರೇರೇಪಿಸುತ್ತೆ. ಭಾಗ್ಯಾಧಿಪತಿ ಶನಿಯ ವಕ್ರೀಚಲನೆ ಮತ್ತು ದೇವಗುರು ಬೃಹಸ್ಪತಿಯ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಇರುವುದರಿಂದ ನೀವು ಹಾಕುವ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ದೊಡ್ಡ ಯಶಸ್ಸಿಗೆ ನಾಂದಿ ಹಾಡಲಿದೆ. ದೈಹಿಕವಾಗಿ ಸ್ವಲ್ಪ ಮಟ್ಟಿನ ಜೀರ್ಣಕ್ರಿಯೆಯ ತೊಂದರೆಗಳು. ಆದಷ್ಟು ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಬೇಡ. ನಿಮ್ಮ ಮಾನಸಿಕ ದೃಢತೆ ಹಾಗೂ ಸೂಕ್ತ ಆಹಾರ ಪದ್ಧತಿಯಿಂದ ಅದನ್ನು ಸುಲಭವಾಗಿ ನೀವು ಜಯಿಸಬಹುದು. ಚಾಣಾಕ್ಷತನವೇ ನಿಮ್ಮ ಬಂಡವಾಳ. ಉದ್ಯೋಗ ರಂಗದಲ್ಲಿ ರಾಹುವಿನ ಪ್ರಭಾವದಿಂದ ನೀವು ಕೈಗೊಳ್ಳುವ ಈ ಒಂದು ಸ್ಮಾರ್ಟ್ ವರ್ಕ್ ಇರ್ಬೋದು, ತೆಗೆದುಕೊಳ್ಳುವ ಧೈರ್ಯದ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ಜ್ಯೋತಿಷ್ಯದ ಈ ಮಾರ್ಗಸೂಚಿಯನ್ನು ಅರಿತು ಶಿಸ್ತು ಮತ್ತು ನಿರಂತರ ಪ್ರಯತ್ನದೊಂದಿಗೆ ಮುನ್ನಡೆಯಿರಿ. ಈ ತಿಂಗಳು ನಿಮ್ಮ ಸಕಾರಾತ್ಮಕ ಕನಸುಗಳು ನನಸಾಗುತ್ತೆ. ಆಗಸ್ಟ್ ತಿಂಗಳ ನಿಮ್ಮ ರಾಶಿ ಭವಿಷ್ಯದ ಈ ಒಂದು ಸುದೀರ್ಘ ಜ್ಯೋತಿಷ್ಯ ವಿಶ್ಲೇಷಣೆಯು ನಿಮಗೆ ಇಷ್ಟವಾಗುತ್ತೆ. ಬ್ರಹ್ಮಾಂಡದ ಈ ಗ್ರಹಗತಿಗಳು ನೀಡುವ ಈ ದಿವ್ಯ ಮುನ್ಸೂಚನೆಗಳು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ನಿಮ್ಮ ಜೀವನವನ್ನು ಯಶಸ್ಸಿನತ್ತ ಕೊಂಡೊಯ್ಯಿರಿ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಗ್ರಹಗಳ ಶುಭ ದೃಷ್ಟಿ ಇರಲಿ. ನಿಮ್ಮ ಸಕಲ ಕಾರ್ಯಗಳು ಸಿದ್ಧಿಸುತ್ತೆ. ವೃಷಭ ರಾಶಿಯ ಮಹಾಜನರೇ, ಜ್ಯೋತಿಷ್ಯ ಎನ್ನುವುದು ಕೇವಲ ಗ್ರಹಗಳ ಚಲನೆಯನ್ನು ತಿಳಿಯುವುದಷ್ಟೇ ಅಲ್ಲ, ನಿಮ್ಮ ದೌರ್ಬಲ್ಯಗಳನ್ನು ತಿದ್ದಿಕೊಂಡು ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವ ಒಂದು ದಿವ್ಯ ದಿಕ್ಸೂಜಿ ಅಂತಲೇ ಅನ್ಬಹುದು. ಈ ವಿಡಿಯೋದಲ್ಲಿ ತಿಳಿಸಲಾದ ಎಲ್ಲ ನಿಯಮಗಳನ್ನು ಮತ್ತು ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ. ಆದಷ್ಟು ನಿಮ್ಮ ಜೀವನದ ಈ ಒಂದು ಆಗಸ್ಟ್ ತಿಂಗಳು ಅತ್ಯಂತ ಸುಂದರ ಮತ್ತು ಯಶಸ್ವಿ ತಿಂಗಳು ಆಗುತ್ತೆ. ಈ ಆಗಸ್ಟ್ 2026 ಈ ಕಾಲಘಟ್ಟವು ವೃಷಭ ರಾಶಿಯವರ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಲಿದೆ. ಶನಿಯ ಕರ್ಮಫಲ ಮತ್ತು ಗುರುವಿನ ದಿವ್ಯ ಆಶೀರ್ವಾದದ ಜೊತೆಗೆ ರಾಹುವಿನ ಚಾಣಾಕ್ಷ ಬುದ್ಧಿ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ನಿಮ್ಮ ಮಾತು, ಆಹಾರ ಪದ್ಧತಿ ಮತ್ತು ಆತುರದ ನಿರ್ಧಾರಗಳ ಮೇಲೆ ನಿಯಂತ್ರಣವಿದ್ದರೆ ಈ ತಿಂಗಳು ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಸಾಧನೆ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವಿಧಿ ನೀಡಿದ ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಆದಷ್ಟು ನೀವು ಸನ್ಮಾರ್ಗದಲ್ಲಿ ಮುನ್ನಡೆಯಿರಿ. ಆದಷ್ಟು ಯಾವುದೇ ಒಂದು ಕಷ್ಟಗಳು ಮನುಷ್ಯನಿಗೆ ಸಹ ಬರೋದು. ಹಾಗಾಗಿ ನೀವು ಈ ಸಣ್ಣ ಸಣ್ಣ ಪರಿಹಾರಗಳು ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಈ ಅಖಂಡ ಮಟ್ಟದ ರಾಜಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಪಡಿತೀರ. ಆದಷ್ಟು ನೀವು ಈ ನಕಾರಾತ್ಮಕದ ಕಡೆಗೆ ನೀವು ಎಚ್ಚರಿಕೆಯನ್ನು ವಹಿಸಿ. ನೋಡಿದ್ರಲ್ಲ, ಈಗಾಗಲೇ ಏನೆಲ್ಲ ಈ ತಿಂಗಳು ಅಂದರೆ ಈ ಜುಲೈನಲ್ಲಿ ನಿಮಗೆ ಜುಲೈ ಮತ್ತು ಈ ಆಗಸ್ಟ್ನಲ್ಲಿ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಕ್ತು. ಮತ್ತು ಹಾಗಾಗಿ ಏನೆಲ್ಲ ಈ ಎಚ್ಚರಿಕೆಯ ಕ್ರಮ ತಗೋಬೇಕು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಇದನ್ನೆಲ್ಲ ಸಾಧ್ಯ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.